ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದೀನಿ ಕೇಳಿದ್ರೆ ಇವತ್ತು ಮೇನ್ ರೋಡಲ್ಲೇ ಇದ್ದೀನಿ, ಬೇರೆ ಎಲ್ಲೆಲ್ಲ ಇವತ್ತು. ಆದರೆ ಒಂದು ಜಾಗ ಮಾತ್ರ ಚೇಂಜ್ ಆಗ್ಬಿಟ್ಟಿದೆ. ಎಲ್ಲಿ ಜಾಗ ಅಂತ ಕೇಳಿದ್ರೆ ಇದು ಕಮರ್ಷಿಯಲ್ ಸಿಟಿ ಬಂದುಬಿಟ್ಟು ಇಲ್ಲೊಂದು ಅಜ್ಜಂತಲ್ಲಿ, ನಿಮ್ಗೆ ಗೊತ್ತಿದೆಯಲ್ಲ ಒಂದು ಗೊತ್ತಿಲ್ಲ, ಆ ಮೂಲೆಯಲ್ಲಿ ಇತ್ತು ಒಂದು ಅಜ್ಜಂತ ಥಿಯೇಟ್ರು. ಇಲ್ಲಿ ಲಾವಣ್ಯ ಒಂದು ಥಿಯೇಟ್ರ್ ಇತ್ತು, ಲಕ್ಷ್ಮಿ ಒಂದು ಥಿಯೇಟ್ರ್ ಇತ್ತು. ಅದೆಲ್ಲ ಹೊಡೆದಾಕ್ಬಿಟ್ಟು ನೋಡಿ ದೊಡ್ಡ ಬಿಲ್ಡಿಂಗ್ ಬಂದುಬಿಟ್ಟಿದೆ. ಇದು ದೊಡ್ಡ ಬಿಲ್ಡಿಂಗ್ ಬಂದಿದೆ. ಆ ಕಡೆ ಅದು ಕಮರ್ಷಿಯಲ್ ಸಿಟ್ಟು. ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕಾಗ ಬಂದ್ಬಿಟ್ಟು ಇಲ್ಲಿಗೆ ನಿಂತ್ಕೊಂಡಿದ್ದೀವಿ. ಇಲ್ಲೇ ಪಾರ್ಕಿಂಗ್ ಎಲ್ಲ ಮಾಡೋದು ನೋಡಿ. ಎಷ್ಟು ಆಟೋಗಳೆಲ್ಲ ಲೈನಾಗಿ ನಿಂತ್ಬಿಟ್ಟಿದೆ. ಇಲ್ಲೇ ಲಾಸ್ಟ್ ಗಂಟೆ ನಿಂತ್ಬಿಟ್ಟಿದೆ. ಏಕೆಂದರೆ ಅಲ್ಲಿ ಬಂದು ಪಾರ್ಕಿಂಗ್ ಮಾಡೋದು ತುಂಬ ಕಷ್ಟ ಅಲ್ಲಿ. ಅದಕ್ಕೆ ಸರಿ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಹೆಂಗೋ ಒಂದು 2 ಅವರ್ ಹೇಳಿದ್ದಾರೆ, ನೋಡೋಣ. ಇಲ್ಲಿಂದ ಮತ್ತೆ ರಿಟರ್ನ್ ರಾಮಮೂರ್ತಿನವ್ರು ಕರ್ಕೊಂಡು ಹೋಗ್ಬೇಕು. ಈ ಅಪ್ ಆ್ಯಂಡ್ ಡೌನ್ ಬರೋ ಬಾಡಿಗೆನ ಎಷ್ಟೊತ್ತಾದರೂ ವೆಯ್ಟ್ ಮಾಡ್ಬೋದು, ಯಾಕೆಂದರೆ ಅದು ಲಾಭ. ಇಲ್ಲ ಬರೀ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನಾವು ಖಾಲಿ ಸುತ್ತಬೇಕು ಗಾಡಿ ತಗೊಂಡು. ಅದಕ್ಕಿಂತ ಇದು ಅಷ್ಟು ಒಳ್ಳೇದಿದು. ರಿಟರ್ನಾಗಿ ಕರ್ಕೊಂಡು ಹೋಗ್ಬಿಟ್ರೆ ನಾನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ. ಅದು ಎಷ್ಟು ಅವರ್ ಆದರೂ ಪರವಾಗಿಲ್ಲ, ಆರಾಮಾಗಿ ಕರ್ಕೊಂಡು ಅಲ್ಲಿ ಬಿಟ್ಬಿಡ್ತೀನಿ. ಬನ್ನಿ ಆ ಕಡೆ ಹೋಗಿ ತೋರಿಸ್ತೀನಿ. ನಾನು ಇವಾಗ ಕಮರ್ಷಿಯಲ್ ಒಳಗಡೆ ತೋರಿಸ್ತೀನಿ. ನಾನು ಸ್ವಲ್ಪನೇ ತೋರ್ಸೋಕ್ಕಾಗೋದು, ತುಂಬ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ಲಿ. ಅವರು ಪಿಕಪ್ ಮಾಡೋಕ್ಕೆ ಹೋಗ್ಬೇಕು. ಅವ್ರದ್ದು ಆಯಿತು, ಕಮರ್ಷಿಯಲ್ ಸಿಟಿ ಮುಗೀತು. ಇವಾಗ ರಿಟರ್ನ್ ರಾಮಮೂರ್ತಿನವ್ರು ಫುಲ್ ಕಮರ್ಷಿಯಲ್ ಸಿಟಿ ಸೇರಿರೋರು ಎಲ್ಲ. ಇಲ್ಲೆಲ್ಲ ಫುಲ್ಲು ಜ್ಯುವೆಲರ್ ಶಾಪ್ ಇದೆ. ಲಾಸ್ಟ್ ಆ ಸಿಗ್ನಲ್ ಗಂಟ ಜ್ಯುವೆಲರ್ ಶಾಪ್ ಇದೆ. ನನಗೆ ವೀಡಿಯೋ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ಸ್ಟ್ಯಾಂಡ್ ಇಲ್ಲ ಈ ಗಾಡೀಲಿ. ಇಲ್ಲಾಂದರೆ ಇಲ್ಲಿ ಕನ್ನಡಿಯಲ್ಲಿ ಇಲ್ಲೊಂದು ಸ್ಟ್ಯಾಂಡ್ ಫಿಟ್ ಮಾಡ್ತಾಯಿದೆ. ಒಂದು ಹಳೆ ಗಾಡಿ ಬರ್ತದೆ ನೋಡಿ, ಅದರಲ್ಲಿ ಇದೆ ಸ್ಟ್ಯಾಂಡಲ್ಲ. ಯಾಕಂದ್ರೆ ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಎಷ್ಟು ಜ್ಯುವೆಲರ್ ಶಾಪ್ ಇದೆ ಅಂದರೆ ಇಲ್ಲಿ, ಅಷ್ಟು ಜ್ಯುವೆಲರ್ ಶಾಪ್ ಇದೆ ಇಲ್ಲಿ ರೋಡಲ್ಲಿ ಫುಲ್ಲು. ಎಲ್ಲ ಮಲಬಾರ್ದು ಬಂದ್ಬಿಟ್ಟು ಎಲ್ಲ ತುಂಬ ಇದೆ ಇಲ್ಲಿ. ಒಂದಲ್ಲ ಇರೋದು, ಎಲ್ಲ ಜ್ಯುವೆಲರ್ ಶಾಪ್ಗಳು ಇಲ್ಲೇ ಇವೆ. ನಾವು ತಿಳ್ಕೊಂಬಿಟ್ಟಿದ್ವಿ ಒಂದಿಂದ. ತುಂಬ ಜ್ಯುವೆಲರ್ ಶಾಪ್ಗಳಿವೆ ಇಲ್ಲಿ. ಕಡೆಯಿಂದ ತೋರಿಸ್ತೀವಿ ನೋಡಿ. ಜೋಸ್ಕೋ, ಆ ಕಡೆ ಕಲ್ಯಾಣಿ ಇದೆ. ಎಲ್ಲ ಫುಲ್ಲು ಕಮರ್ಷಿಯಲ್. ಎಲ್ಲ ಪಾರ್ಕಿಂಗ್. ಶನಿವಾರ ನೀವು ನೋಡಬೇಕು ಇಲ್ಲಿ ಎಷ್ಟು ಪಾರ್ಕಿಂಗ್ ನೋಡಿ. ಇಲ್ಲಿ ಜೋಯಾ ಲಕಾಸ್ ಇದೆ, ಕಲ್ಯಾಣಿ ಇದೆ, ಪಕ್ಕದಲ್ಲಿ ಬಂದು ಮಲಬಾರ್ ಗೋಲ್ಡ್ ಇದೆ. ತುಂಬ ಜ್ಯುವೆಲರ್ ಶಾಪ್ ಇದೆ ರೋಡಲ್ಲಿ ಬಂದರೆ ನೋಡಿ. ಅಲ್ಲಿ ಬಂದು ನೋಡಿ, ಅಲ್ಲಿ ಮಲಬಾರ್ ಇದೆ, ಆಲಿಯಾಸ್ ಇದೆ. ಸರ್ ಇಲ್ಲಿ ಗಂಟೆ ತೋರ್ಸೋಕ್ಕಾಗೋದು, ಅದಕ್ಕೆ ಆ ಕಡೆ ಆಗಲ್ಲ. ಅಲ್ಲಿ ಪಿಕಪ್ ಇರ್ತಾರೆ ರೆಡಿಯಾಗಿ. ನಾನು ಅವ್ರ ಪಿಕಪ್ ಮಾಡ್ಕೊಂಡ್ಬಿಡ್ತೀನಿ. ಇದೇ ಕಮರ್ಷಿಯಲ್ ಸಿಟಿ ಮೇನ್ ಇದು. ಇದು ಬಂದ್ಬಿಟ್ಟು ರಾಮಮೂರ್ತಿನವ್ರ ಸಿಗ್ನಲ್. ಈ ರಾಮಮೂರ್ತಿನವ್ರ ಸಿಗ್ನಲ್ ಹತ್ರ ಹಂಸನಕಾಯಿ ಮಾರ್ತಿದ್ದಾರೆ. ಎಷ್ಟು ದಪ್ಪ ಇದೆ ನೋಡಿ ಒಂದೊಂದು. ಒಂದೊಂದು ಎಷ್ಟೆಷ್ಟು ದಪ್ಪ ಇದೆ ನೋಡಿ. ಅಷ್ಟು ದಪ್ಪ ಇದೆ ಹಂಸನಕಾಯಿ. ನಮ್ಮೂರಲ್ಲೆಲ್ಲ ಬಂದ್ಬಿಟ್ಟು ಆನೆಗಳು ಬರ್ತವೆ ಅಂತ ಹೇಳ್ಬಿಟ್ಟು ಕಡ್ದು ಬಿಸಾಡ್ಬಿಡ್ತಾರೆ. ಆನೆಗಳು ಬಂದ್ಬಿಟ್ಟು ಇದೆಲ್ಲ ತಿಂದು ಹಾಳು ಮಾಡಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಬಿಸಾಡ್ಬಿಡ್ತಾರೆ. ಯಾಕಂದರೆ ಈ ಮಡಿಕೇರಿ, ಕುಶಾಲನಗರ ಕಡೆಲ್ಲ ಆನೆಗಳದ್ದು ಕಾಟ ಅದಷ್ಟು. ಇಲ್ಲಿ ಅಂದರೆ ಇಲ್ಲಿ ಜಾಸ್ತಿ ನೋಡಿ. ಹೆಂಗೆ ಈ ರೋಡಲ್ಲಿ ಬಂದ್ಬಿಟ್ಟು ಇಷ್ಟೊಂದು ಮಾವಿನಕಾಯಿ ಬರ್ತದೆ. ಇದು ಎಲ್ಲಿಂದ ಬರ್ತದೆ ನಮಗೆ ಗೊತ್ತಿಲ್ಲ. ಆದರೆ ಬೆಂಗಳೂರಲ್ಲಿ ಇನ್ನೂ ಮರದಲ್ಲಿ ಬಂದ್ಬಿಟ್ಟು ಹಣ್ಣೇ ಆಗಿಲ್ಲ, ಬರೀ ಕಾಯಿಗಳಿವೆ. ಇಷ್ಟು ಹಣ್ಣುಗಳು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ. ಒಂದೋಗಿ ಅವ್ರು ಕೇಳಿದ್ರೆ ಹೇಳ್ತಾರೆ ಇದು ಆಂಧ್ರ, ತಮಿಳ್ನಾಡಿಂದ ಬರ್ತದೆ ಅಂತ ಹೇಳ್ತಾರೆ. ಇಲ್ಲೇನೋ ನೋಡಿದ್ರೆ ಚಿಕ್ಕ ಚಿಕ್ಕ ಈ ಮರದಲ್ಲಿ ತೋರಿಸ್ತೀನಿ ನೋಡಿ, ಎಷ್ಟು ಚಿಕ್ಕ ಕಾಯಿಗಳಿವೆ ನೋಡಿ. ಕಾಣ್ತಾ ಇದೆಯಾ ನಿಮಗೆ? ಅಂದರೆ ಆ ಮರದಲ್ಲೆಲ್ಲ ಕಾಯೇ ಇಲ್ಲ, ಬರೀ ಈ ಮರದಲ್ಲಿ ಮಾತ್ರ ಇದೆ ನೋಡಿ. ನೋಡಿ ಇಲ್ಲಿ ತೋರಿಸಿ ನೋಡಿ, ಒಂದೇ ಒಂದು ಹಣ್ಣಾಗಿಲ್ಲ ಈ ಮರದಲ್ಲಿರೋ ಕಾಯಿಗಳು. ಎಷ್ಟಿದೆ ನೋಡಿ, ಫುಲ್ ಇದೆ, ಲಾಸ್ಟ್ ಗಂಟೆ ಇದೆ. ಆದರೆ ಬಂದು ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಕಾಣ್ತದೆ ನೋಡಿ. ಆದರೆ ಇಲ್ಲಿ ಬಂದ್ಬಿಟ್ಟು ಇದು ಹೆಂಗೆ, ಇದು ಎಷ್ಟು ಕಾಯಿಗಳಿವೆ ನೋಡಿ, ಕಾಣ್ತಾ ಇದೆಯಾ? ಬರೀ ಕಾಯಿಗಳೇ ಇದಲ್ಲ, ಅಷ್ಟು ಹಣ್ಣುಗಳಿದೆ. ಫುಲ್ಲು ಮಾವಿನ ತುಪ್ಪ ಅಲ್ಲಿ ಗಂಟ. ಎಲ್ಲಿಂದ ಕೇಳಿದ್ರೆ ಅದೆಲ್ಲ ಆಂಧ್ರ, ತಮಿಳ್ನಾಡಿಂದ ಬರ್ತಾರೆ. ಅಷ್ಟು ಟೇಸ್ಟ್ ಇರಲ್ಲ ಮಾವಿನಕಾಯಿ ಎಲ್ಲ ನೋಡಿ. ಇನ್ನೊಂದು ತಿಂಗಳಲ್ಲಿ ಬರಬೇಕು. ಇದು ಫುಲ್ ಹಣ್ಣಾಗ್ಬಿಡ್ತಾವೆ ನೋಡಿ. ಎಷ್ಟು ಕಾಯಿಗಳಿದೆ ಒಳಗಡೆ ಕಾಂತ ಗೊತ್ತಿಲ್ಲ. ಇಲ್ಲೆಲ್ಲ ಫುಲ್ಲು ಮಾವಿನ ಮರ ಇದೆ. ಆ ಕಡೆ ಅಷ್ಟೇ
ತುಂಬ ಮಾವಿನ ಮರಗಳಿತ್ತು ಅಲ್ಲಿ, ಅದೆಲ್ಲ ಫುಲ್ ಇವಾಗ ಕಡ್ದು ಗೋಡನು ಅಂಗಡಿಗಳೆಲ್ಲ ಮಾಡಿಬಿಟ್ರು. ಸ್ವಲ್ಪ ದಿನ ಹೋಗಲಿ ಈ ಮರಗಳೆಲ್ಲ ಕಾಣಲ್ಲ, ಇದು ಕಡ್ದು ಬಿಡ್ತಾರೆ. ಹೆಂಗೆ ಕಾಣ್ತಾ ಇದೆಯಲ್ಲ ಅದರಲ್ಲಿ ಕಾಯಿಗಳಿರೋದು ಎಲ್ಲ ಅಂಗಡಿ ಕಟ್ಬಿಟ್ಟು ಅಂಗಡಿ. ಇವತ್ತು ನೀವು ತಿಳ್ಕೊಂಡಂಗೆ ದೊಡ್ಡ ವಿಡಿಯೋ ಬಂದಿಲ್ಲ, ಯಾವುದೋ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ನನ್ನೊಂದು ಯಾವುದೋ ಒಂದು ಕೆಲಸದ ಬಗ್ಗೆ ಓಡಾಡ್ತಾ ಇದ್ದೀನಿ, ಇವತ್ತು ನಾಳೆ ಸರಿ ಆಯಿತು ಅಂತ. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೂ ಆಯ್ತಾ ಅಲ್ಲ, ನಮ್ಮ ಕೆಲಸ ನಾವು ನೋಡಬೇಕಲ್ವ. ಆಗಿಲ್ಲ ಅಂದರೆ ನಮ್ಗೆ ತುಂಬ ಟೆನ್ಷನ್ ಆಗ್ಬಿಡುತ್ತೆ. 2-3 ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಗಾಡಿ ಚೆನ್ನಾಗಿಲ್ಲರಿ, ಈ ಗಾಡಿ ಇಟ್ಕೊಂಡು ಏನಕ್ಕೆ ಕೇಳ್ತೀರಾ? ಇದು ಏನೋ ಆ ಕಡೆ ಟೈಮ್ ಪಾಸ್ಗೆ ಒಳ್ಳೆ ಸೆಟ್ ಆಗ್ಬಿಡ್ತದೆ ಈ ಗಾಡಿ. ಬೇರೆ ದುಡಿಯೋಕ್ಕೆಲ್ಲ ಆಗಲ್ಲ ಇದರಲ್ಲಿ, ಮೈಕೈ ಎಲ್ಲ ನೋವು ಬಂದುಬಿಡ್ತೇವೆ ನೋಡಿ. ಓಲ್ಡ್ ಗಾಡಿಗಳಲ್ವ ಇದೆಲ್ಲ. ನೀವು ನೋಡಿದ್ರೆ ಗೊತ್ತಾಗ್ಬಿಡ್ತಿದ್ದು ಓಲ್ಡ್ ಗಾಡಿ. ಸ್ಟ್ಯಾರಿಂಗ್ ನೋಡಿದ್ರೆ ಗೊತ್ತಾಗ್ಬಿಡ್ತು, ತುಂಬ ಹಳೆ ಗಾಡಿ ಇದು. ಅಂದರೆ 2012 ಏನೋ ಕಾಣ್ತದೆ. ಅದರಿಂದ ಈ ಗಾಡಿ ಓಡಿಸೋಕ್ಕಾಯ್ತಲ್ಲ ನಾನು, ಅದಕ್ಕೆ ಗಾಡಿ ಹಿಂದ್ಗಡೆ ಓಡಾಡ್ತಾ ಇದ್ದೀನಿ. ನೋಡ್ತೀವಿ ಈಗ ಗಾಡಿನೇ ಸರಿ ಆಯಿತು. ಸರಿ ಬನ್ನಿ, ನಾಳೆ ಇನ್ನೊಂದು ವೀಡಿಯೋಲಿ ಹಾಕ್ತೀನಿ. ಇವತ್ತು ಇಷ್ಟೇ ಬರೋದು ವೀಡಿಯೋ, ಅದ್ರ ಮೇಲೆ ಬರೋಲ್ಲ. ಏನಾದರೂ ನಮ್ಮ ಮಾತಾಡಿ ತಪ್ಪಿದರೆ ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತೀನಿ.